ಶಿವನಿಗೆ ನೀಲಕಂಠ ಅಂತ ಯಾಕೆ ಹೆಸರು ಬಂತು? ಸಮುದ್ರ ಮಂಥನದಲ್ಲಿ ಏನೇನು ಹೊರಬಂದವು? ವಿಷ್ಣುವಿನ ಮೋಹಿನಿ ಅವತಾರವನ್ನು ನೋಡಿ ಶಿವ ಆಸೆ ಪಟ್ಟಿದ್ದು ಯಾಕೆ? ರಾಹುಕೇತುಗಳು ಹೇಗೆ ಹುಟ್ಟಿದರು? ವಿಷ್ಣು ಅಮೃತ ಕುಡಿದ ಅಸುರ ರಾಹುಕೇತು ತಲೆ ಮತ್ತು ದೇಹವನ್ನು ಸುದರ್ಶನ ಚಕ್ರದಿಂದ ಬೇರೆ ಮಾಡಿ ಕತ್ತರಿಸಿದ್ದು ಯಾಕೆ? ಶಿವಪುರಾಣ ಭಾಗ 11ನ್ನ ನೀವು ನೋಡಿಲ್ಲ ಅಂದ್ರೆ ಶಿವಪುರಾಣದ ಎಲ್ಲಾ ಭಾಗಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆದಷ್ಟು ಈ ಶಿವಪುರಾಣದ ಎಲ್ಲ ವಿಡಿಯೋವನ್ನು ನೋಡಿ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ತರಹ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಪೂರ್ವಕಾಲದಲ್ಲಿ ಅಯೋಧ್ಯ ನಗರವನ್ನು ಬಾಹು ಎಂಬ ರಾಜನು ಪಾಲಿಸಿಕೊಂಡಿದ್ದನು. ಆಗ ಹೈಹಯನೆಂಬವನು ಇವನ ರಾಜ್ಯವ ಮೇಲೆ ದಾಳಿ ಮಾಡಿ ಇವನನ್ನು ರಾಜ್ಯದಿಂದ ಓಡಿಸಿಬಿಟ್ಟನು. ಬಾಹುರಾಜನು ತನ್ನ ಹೆಂಡತಿಯರೊಂದಿಗೆ ಕಾಡಿಗೆ ಹೋದನು. ಕಾಡಿನಲ್ಲಿರುವಾಗ ಬಾಹುವಿನ ಹೆಂಡತಿಯರಲ್ಲಿ ಒಬ್ಬಳು ಗರ್ಭಿಣಿಯಾದಳು. ಅಷ್ಟರಲ್ಲಿಯೇ ಬಾಹುವಿಗೆ ಸಾವು ಬಂದಿತು. ಗರ್ಭಿಣಿಯಾದ ಅವನ ಹೆಂಡತಿ ಗಂಡನೊಂದಿಗೆ ಸಹಗಮನ ಮಾಡಲು ನಿಶ್ಚಯಿಸಿದಳು. ಆಗ ಔರ್ವನೆಂಬ ಮುನಿ ಅವಳನ್ನು ತಡೆದು ನಿಲ್ಲಿಸಿ ಅವಳಿಗೆ ಮಗನು ಹುಟ್ಟುವನೆಂತಲೂ ಹೇಳಿದನು. ಇದು ತಿಳಿದು ಅವಳ ಸವತಿಯರು ಅವಳನ್ನು ಕೊಂದು ಬಿಡಲು ಆಹಾರದಲ್ಲಿ ವಿಷ ಬೆರೆಸಿದರು. ಆ ವಿಷದೊಂದಿಗೆ ಅವಳಿಗೆ ಪುತ್ರನೂ ಹುಟ್ಟಿದನು. ಆದುದರಿಂದ ಅವನಿಗೆ ಸಗರ, ಅಂದರೆ ವಿಷದಿಂದ ಹುಟ್ಟಿದವನು ಎಂದು ನಾಮಕರಣ ಮಾಡಲಾಯಿತು. ಮುಂದೆ ಸಗರನು ತನ್ನ ಶೌರ್ಯದಿಂದ ಅಯೋಧ್ಯೆಯನ್ನು ಮರಳಿ ಪಡೆದು ಚಕ್ರವರ್ತಿಯಾದನು. ಔರ್ವನ ಸಹಾಯದಿಂದ ಅನೇಕ ಅಶ್ವಮೇಧಗಳನ್ನು ಮಾಡಿದನು. ಅವನಿಗೆ ಸುಮತಿ, ಕೇಶಿನಿ ಎಂಬ ಇಬ್ಬರು ಹೆಂಡತಿಯರಿದ್ದರು. ಆದರೆ ಅವನಿಗೆ ಸಂತಾನವಾಗದೆ ಹೋಯಿತು. ಆದುದರಿಂದ ಅವನು ನಗರವನ್ನು ಬಿಟ್ಟು ಅಡವಿಗೆ ಹೋಗಿ ಔರ್ವನ ಹತ್ತಿರ ತನ್ನ ಸಮಸ್ಯೆಯನ್ನು ಅವನೊಂದಿಗೆ ಹೇಳಿದನು. ಔರ್ವನು ಸಗರನ ಸಂಗತಿಯನ್ನೆಲ್ಲ ಕೇಳಿ ಅವನ ಹೆಂಡತಿಯರಿಗೆ ಸಂತಾನವಾಗುತ್ತದೆಂದು ಅವನು ತನ್ನ ಹೆಂಡತಿಯರೊಂದಿಗೆ ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಬೇಕೆಂದು ಹೇಳಿದನು. ಸಗರನು ಪತ್ನಿಯರೊಂದಿಗೆ ಕೈಲಾಸಕ್ಕೆ ಹೋಗಿ ಶಿವನನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡಿದನು. ಕಡೆಗೆ ಶಿವನು ಸಗರನ ಮುಂದೆ ಪ್ರತ್ಯಕ್ಷನಾಗಿ ಸಂತಾನವಾಗುವಂತೆ ವರವನ್ನು ಕೊಟ್ಟನು. ಸಗರನು ನಗರಕ್ಕೆ ಹಿಂದಿರುಗಿ ಬಂದ ಮೇಲೆ ಅವನ ಇಬ್ಬರು ಹೆಂಡತಿಯರು ಗರ್ಭವತಿಯರಾಗಿ ಇಬ್ಬರೂ ಪುತ್ರರನ್ನು ಹಡೆದರು. ಆದರೆ ಸುಮತಿಯ ಮಗನು ಪಿಂಡರೂಪನಾಗಿದ್ದನು. ಔರ್ವನು ಬಂದು ನಡೆದುದನ್ನು ನೋಡಿ ಸುಮತಿಗೆ ಹುಟ್ಟಿದ ಮಗನಲ್ಲಿ 60,000 ಮಂದಿ ಕುಮಾರರಿರುವಂತೆ ಹೇಳಿ ಆ ಮಗುವನ್ನು 60,000 ಪಿಂಡಗಳನ್ನಾಗಿ ಮಾಡಿಸಿ ಕುಂಡಗಳಲ್ಲಿ ಇಡಿಸಿದನು. ಆ ಕುಂಡಗಳಿಂದ 60,000 ಮಂದಿ ಕುಮಾರರು ಹುಟ್ಟಿದರು. ಕೇಶಿನಿಯ ಮಗನಾದ ಅಸಮಂಜಸನು ಮಹಾಭಯಂಕರವಾದ ಕಾರ್ಯಗಳನ್ನು ಮಾಡುವವನಾದನು. ಬಹಳ ಕ್ರೂರಕರ್ಮಿಯಾದನು. ಭಿಕ್ಷುಕರನ್ನು ಮುದುಕರನ್ನು ಎತ್ತಿ ನದಿಗೆ ಬಿಸುಡುತ್ತಿದ್ದನು. ಅವನ ಪೀಡನೆಗಳನ್ನು ಸಹಿಸಲಾಗದೆ ಪ್ರಜೆಗಳು ಬಂದು ಸಗರನೊಂದಿಗೆ ಮೊರೆಯಿಟ್ಟರು. ಸಗರನು ಅಸಮಂಜಸನನ್ನು ನಗರದಿಂದ ಹೊರಗೆ ಹಾಕಿಸಿಬಿಟ್ಟನು. ಅದಾದ ಮೇಲೆ ಸಗರನು ಅಶ್ವಮೇಧಯಾಗ ಮಾಡಲು ನಿಶ್ಚಯಿಸಿ ಯಾಗಾಶ್ವವನ್ನು ದೇಶಗಳ ಮೇಲೆ ಹೋಗಲು ಬಿಟ್ಟು ಅದರ ಹಿಂದೆ ತನ್ನ 60,000 ಮಂದಿ ಕುಮಾರರೆಲ್ಲರನ್ನೂ ಕಳುಹಿಸಿಕೊಟ್ಟನು. ಆದರೆ ಇಂದ್ರನು ಹೆದರಿ ಆ ಕುದುರೆಯನ್ನು ಅಪಹರಿಸಿ ಪಾತಾಳದಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲ ಮುನಿಗಳ ಆಶ್ರಮದಲ್ಲಿ ಕಟ್ಟಿಹಾಕಿದನು. ಸಗರ ಕುಮಾರರು ಅದನ್ನು ಹುಡುಕಿ ಹುಡುಕಿ ಬೇಸತ್ತರು. ಭೂಮಿಯಲ್ಲೆಲ್ಲಿಯೂ ಅದು ಕಾಣದೆ ಹೋದುದರಿಂದ ನಗರಕ್ಕೆ ಹಿಂದಿರುಗಿ ಬಂದು ಯಾಗಾಶ್ವವು ಮಾಯವಾದ ಸಮಾಚಾರವನ್ನು ತಂದೆಯೊಂದಿಗೆ ಹೇಳಿದರು. ಸಗರನು ಅವರ ಮೇಲೆ ಅತ್ಯಂತ ಕೋಪದಿಂದ ಕೂಗಾಡಿ ಕುದುರೆಯಿಲ್ಲದೆ ನಗರದೊಳಗೆ ಕಾಲಿಡಕೂಡದೆಂದು ಹೇಳಿ ಆಜ್ಞೆ ಮಾಡಿದನು. ಸಗರ ಕುಮಾರರು ಅತ್ಯಂತ ಹಠದಿಂದ ಮತ್ತೆ ಅಶ್ವವನ್ನು ಹುಡುಕಲು ಹೊರಟರು. ಸಗರ ಕುಮಾರರೆಲ್ಲರೂ ಕುದುರೆ ಮಾಯವಾದ ಸ್ಥಳಕ್ಕೆ ಹೋಗಿ ಕುದುರೆ ಭೂಮಿಯೊಳಗೆ ಹೋದ ಸೂಚನೆಯನ್ನು ನೋಡಿ ಅಲ್ಲಿ ಅಗೆಯತೊಡಗಿದರು. ಹಾಗೆ ಅಗೆಯುತ್ತಾ ಪಾತಾಳದವರೆಗೂ ಹೋದರು. ಅಲ್ಲಿ ತಪಸ್ಸಿನಲ್ಲಿರುವ ಕಪಿಲ ಮಹಾಮುನಿಯನ್ನು ನೋಡಿದರು. ಅವನ ಸಮೀಪದಲ್ಲಿಯೇ ಅವರಿಗೆ ಬೇಕಾದ ಯಾಗಾಶ್ವವು ನಿಂತುಕೊಂಡಿತ್ತಿತು. ಆದುದರಿಂದ ಅವನೇ ಕುದುರೆಯನ್ನು ಅಪಹರಿಸಿದ ಕಪಿಲ ಮುನಿಗಳೇ ಕಳ್ಳನೆಂದು ಭಾವಿಸಿ ಸಗರ ಕುಮಾರರು ಅವನನ್ನು ಹಿಡಿದು ಬಂಧಿಸಲು ನೋಡಿದರು. ಅವನು ಕಣ್ಣು ತೆರೆದು ನೋಡಿದ ಕೂಡಲೇ 60,000 ಮಂದಿ ಸಗರ ಪುತ್ರರು ಒಮ್ಮೆಗೆ ಉರಿದು ಸುಟ್ಟು ಭಸ್ಮವಾದರು. ಈ ಘೋರ ಸಮಾಚಾರವು ನಾರದನ ಮೂಲಕವಾಗಿ ಸಗರನಿಗೆ ಗೊತ್ತಾಯಿತು.
ಅವನು ಯಾಗಾಶ್ವವನ್ನು ಹೇಗಾದರೂ ತೆಗೆದುಕೊಂಡು ಬರುವಂತೆ ಅಸಮಂಜಸನ ಮಗನಾದ ಅಂಶುಮಂತನನ್ನು ಪಾತಾಳದ ಕಡೆಗೆ ಕಳುಹಿಸಿಕೊಟ್ಟನು. ಅಂಶುಮಂತನು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ಕಪಿಲ ಮುನಿಯನ್ನು ನೋಡಿ ನಮಸ್ಕಾರ ಮಾಡುತ್ತಾ ಸುಮ್ಮನೆ ನಿಂತನು. ಕಪಿಲನು ಅವನನ್ನು ನೋಡಿ ಸಂತೋಷಪಟ್ಟು, ಅಪ್ಪ, ಕುದುರೆಯನ್ನು ತೆಗೆದುಕೊಂಡು ಹೋಗು. ಇವರೆಲ್ಲರೂ ವಿಚಾರ ಸಾಚಾರವಿಲ್ಲದೆ ಪ್ರವರ್ತಿಸಿ ಭಸ್ಮವಾಗಿರುವರೆಂದು ನಿನ್ನ ತಂದೆಯೊಂದಿಗೆ ಹೇಳು ಎಂದನು. ಓ ಮಹಾತ್ಮ, ಈ ಸತ್ತು ಹೋದ ತಂದೆಯರಿಗೆ ಸ್ವರ್ಗ ಪ್ರಾಪ್ತಿಯಾಗುವ ದಾರಿಯನ್ನು ದಯಮಾಡಿ ಹೇಳಬೇಕು ಎಂದು ಅಂಶುಮಂತನು ಕಪಿಲನನ್ನು ಬೇಡಿಕೊಂಡನು. ಇವರ ಪಾಪವು ಇನ್ನೂ ಕೆಲವು ಜನ್ಮಗಳನ್ನು ಎತ್ತಿದ ಹೊರತು ತೀರದು. ನಿನಗೆ ಹುಟ್ಟಲಿರುವ ಮೊಮ್ಮಗನ ಮೂಲಕವಾಗಿ ಇವರಿಗೆ ಮುಕ್ತಿ ಲಭಿಸುತ್ತದೆ ಎಂದು ಕಪಿಲ ಮುನಿ ಹೇಳಿದನು. ಅಂಶುಮಂತನು ಯಾಗಾಶ್ವವನ್ನು ತೆಗೆದುಕೊಂಡು ಬಂದು ಸಗರನಿಗೆ ಕೊಟ್ಟನು. ಸಗರನು ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸಿ ಅಂಶುಮಂತನಿಗೆ ಪಟ್ಟಾಭಿಷೇಕವನ್ನು ಮಾಡಿದನು. ರಾಜನಾದ ಮೇಲೆ ಕೂಡ ಅಂಶುಮಂತನಿಗೆ ತನ್ನ ತಂದೆಯರ ಮುಕ್ತಿಯ ಕುರಿತು ವಿಚಾರ ಹಿಡಿದುಕೊಂಡಿತು. ಹಾಗಿರುವಾಗ ಒಂದು ಸಾರಿ ಗರುತ್ಮಂತನು ಅವನನ್ನು ನೋಡಿ, ಗಂಗೆಯನ್ನು ನಿನ್ನ ತಂದೆಯರ ಬೂದಿಯ ರಾಶಿಯ ಮೇಲೆ ಪ್ರವಹಿಸುವಂತೆ ಮಾಡಿದರೆ ಅವರಿಗೆ ಮುಕ್ತಿ ಲಭಿಸುತ್ತದೆ ಎಂದು ಹೇಳಿದನು. ಗಂಗೆಯನ್ನು ಭೂಮಿಯಲ್ಲಿ ಅವತರಿಸುವಂತೆ ಮಾಡಲು ಅಂಶುಮಂತನು ತನ್ನ ಮಗನಾದ ದಿಲೀಪನಿಗೆ ಪಟ್ಟಾಗಟ್ಟಿ ತಾನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕೆಂದು ಪ್ರಾರಂಭಿಸಿದನು. ಆದರೆ ಅವನ ತಪಸ್ಸು ಫಲಿಸುವುದಕ್ಕೆ ಮೊದಲೇ ಅವನ ಆಯುಷ್ಯದ ಕಾಲವೇ ತೀರಿಹೋಯಿತು. ಆಮೇಲೆ ರಾಜನಾದ ದಿಲೀಪನ ಮಗನಾದ ಭಗೀರಥನು ತನ್ನ ತಂದಾಂದಿರಿಗೆ ನಡೆದ ದುಸ್ಥಿತಿಯನ್ನು ಕೇಳಿ ಅವರನ್ನು ಹೇಗಾದರೂ ಉದ್ಧರಿಸಬೇಕೆಂದು ದೃಢನಿಶ್ಚಯ ಮಾಡಿ ಬ್ರಹ್ಮನನ್ನು ಆರಾಧಿಸಲು ತೊಡಗಿದನು. ಅವನ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಭಗೀರಥನು ಧರ್ಮ ಮಾರ್ಗ ತಪ್ಪದಂತೆ ತನ್ನ ಇಷ್ಟ ಪ್ರಕಾರ ಜೀವಿಸಬಹುದೆಂದು ವರವನ್ನು ಕೊಟ್ಟನು. ನಂತರ ಭಗೀರಥನು ಗಂಗೆಯನ್ನು ಧ್ಯಾನಿಸಿ ಬಹುದೀರ್ಘಕಾಲದವರೆಗೆ ತಪಸ್ಸು ಮಾಡಿದನು. ಕಡೆಗೆ ಗಂಗಾದೇವಿ ಅವನ ಮುಂದೆ ಸಾಕ್ಷಾತ್ಕರಿಸಿ ಅವನ ಕೋರಿಕೆಯನ್ನು ಸಾವಧಾನವಾಗಿ ಕೇಳಿ, ನಾನು ಸ್ವರ್ಗದಿಂದ ಭೂಮಿಯ ಮೇಲೆ ಬೀಳುವಾಗ ನನ್ನ ವೇಗವನ್ನು ಯಾರು ತಡೆದುಕೊಳ್ಳುತ್ತಾರೆ? ನಾನು ಬೀಳುವ ವೇಗದಲ್ಲಿ ಭೂಮಿ ಸೀಳಿಕೊಂಡು ಪಾತಾಳದವರೆಗೂ ಹೋಗಬೇಕಾಗುತ್ತಷ್ಟೇ ಎಂದು ಭಗೀರಥನನ್ನು ಕೇಳಿದಳು. ತಾಯೇ, ಪ್ರಪಂಚವನ್ನೇ ತನ್ನಲ್ಲಿ ಹುಡಿಸಿಕೊಂಡಿರುವ ಶಿವನು ನಿನ್ನ ವೇಗವನ್ನು ತಡೆಯುವನೆಂದು ನನಗೆ ಕಾಣುತ್ತದೆ. ಅದಕ್ಕೆ ಬೇರೆ ಯಾರೂ ಶಕ್ತರಲ್ಲ ಎಂದನು ಭಗೀರಥ. ದೇವಿ, ನೀವು ಒಂದು ವೇಳೆ ಭೂಮಿಗೆ ಬಂದರೆ ಪಾಪಿಗಳೆಲ್ಲರೂ ತಮ್ಮ ತಮ್ಮ ಪಾಪಗಳನ್ನು ನಿನ್ನಲ್ಲಿಯೇ ತೊಳೆದುಕೊಳ್ಳುತ್ತಾರೆ. ಹಾಗೆ ನಿನ್ನಲ್ಲಿ ಸೇರುವ ಪಾಪಗಳನ್ನು ನಾನು ಹೇಗೆ ಕಳೆದುಕೊಳ್ಳಬಲ್ಲೇನು ಎಂದು ಗಂಗಾದೇವಿ ಪುನಃ ಕೇಳಿದಳು. ದೇವಿ, ಎಲ್ಲ ಪಾಪಗಳನ್ನು ಪರಿಹರಿಸಿಕೊಳ್ಳಬಲ್ಲ ಶ್ರೀಹರಿಯನ್ನು ತಮ್ಮ ಹೃದಯದಲ್ಲಿ ಇರಿಸಿಕೊಂಡಿರುವ ಪುಣ್ಯಾತ್ಮರು ಮಾಡುವ ಸ್ನಾನಗಳಿಂದ ನಿನ್ನಲ್ಲಿ ಸೇರುವ ಪಾಪಗಳೆಲ್ಲವೂ ಪರಿಹಾರವಾಗಿ ಹೋಗುತ್ತದೆ ಎಂದನು ಭಗೀರಥ. ನಿಜ, ಚೆನ್ನಾಗಿ ಹೇಳಿದ್ದೆ. ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನೆ. ನಾನು ಸ್ವರ್ಗದಿಂದ ಬೀಳುವಾಗ ನನ್ನನ್ನು ತಾಳುಕೊಳ್ಳುವಂತೆ ಶಿವನನ್ನು ಒಪ್ಪಿಸುವುದು ನಿನ್ನ ಕೆಲಸ ಎಂದು ಹೇಳಿ ಗಂಗಾದೇವಿ ಅಂತರ್ಧಾನಲಾದಳು. ಭಗೀರಥನು ಮತ್ತೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಆ ದೇವನನ್ನು ಸುಲಭವಾಗಿಯೇ ಪ್ರತ್ಯಕ್ಷ ಮಾಡಿಕೊಂಡನು. ಭಗೀರಥನ ಕೋರಿಕೆಯನ್ನು ಕೇಳಿ ಶಿವನು ಅವನ ಅಪೇಕ್ಷೆಯನ್ನು ನಡೆಸಿಕೊಡಲು ಅಂಗೀಕರಿಸಿಕೊಂಡನು. ಆಕಾಶದಿಂದ ಗಂಗೆ ನೆಟ್ಟಗೆ ಶಿವನ ತಲೆಯ ಮೇಲೆ ಬಿದ್ದಳು. ಆಕಾಶದಿಂದ ಅತ್ಯಂತ ವೇಗವಾಗಿ ಧುಮುಕಿದ ಗಂಗೆಯನ್ನು ಶಿವನು ತನ್ನ ಕೂದಲಿನಲ್ಲಿ ಬಂಧಿಸಿದನು. ಗಂಗೆಯ ಅಹಂಕಾರವನ್ನು ಅಡಗಿಸಿದ ನಂತರ ಶಿವನು ಒಂದು ಸಣ್ಣ ಬಿಂದುವಿನಂತೆ ಗಂಗೆಯನ್ನು ಭೂಮಿಗೆ ಬಿಟ್ಟನು. ಶಿವನ ಜಡಗನ ಸಂಧಿನಿಂದ ಜಾರಿ ಭೂಮಿಯ ಮೇಲೆ ಪ್ರವಹಿಸತೊಡಗಿದಳು. ಭಗೀರಥನು ವಾಯುವೇಗದ ರಥದ ಮೇಲೆ ಕುಳಿತು ದಾರಿ ತೋರಿಸಿಕೊಂಡು ಹೋಗುತ್ತಿರಲು ಗಂಗೆ ಅವನ ಹಿಂದೆಯೇ ಸಾಗಿದಳು. ದಾರಿಯಲ್ಲಿ ಜನ್ಹುಮುನಿಗಳ ಆಶ್ರಮವನ್ನು ಗಂಗೆಯು ಮುಳುಗಿಸಿದ್ದರಿಂದ ಅವರು ಗಂಗೆಯನ್ನು ಕುಡಿದು ಬಿಟ್ಟರು. ನಂತರ ಭಗೀರಥನ ಪ್ರಾರ್ಥನೆಯ ಮೇರೆಗೆ ಕಿವಿಯಿಂದ ಹೊರಗೆ ಬಿಟ್ಟರು. ಅಂದರೆ ಗಂಗೆಗೆ ಜಾಹ್ನವಿ ಎಂಬ ಹೆಸರೂ ಇದೆ. ಅಂತಿಮವಾಗಿ ಗಂಗೆಯು ಪಾತಾಳಕ್ಕೆ ಹರಿದು ಸಗರಪುತ್ರರ ಭಸ್ಮದ ಮೇಲೆ ಹರಿಯುವ ಮೂಲಕ ಅವರಿಗೆ ಸದ್ಗತಿ ಮತ್ತು ಮುಕ್ತಿಯನ್ನು ನೀಡಿದಳು. ಅಂದಿನಿಂದ ಗಂಗೆಯು ಭೂಮಿಯ ಮೇಲೆ ಪವಿತ್ರ ನದಿಯಾಗಿ ಹರಿಯುತ್ತಾ ಕೊನೆಗೆ ಸಮುದ್ರವನ್ನು ಸೇರುತ್ತಾಳೆ. ಆದುದರಿಂದಲೇ ಸಮುದ್ರಕ್ಕೆ ಸಾಗರವೆಂದು ಹೆಸರು ಬಂದಿತು. ಇದಿಷ್ಟು ಶಿವಪುರಾಣ 12ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.